ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬಲ ಇದೆ ಅಂತ ನಾವು ಹೇಳಬೇಕು. ಯಾಕೆಂದರೆ ಮೀನರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರುವು ಮತ್ತು ರಾಶಿಯಲ್ಲಿ ಕೊನೆಯ ರಾಶಿಯಾಗಿರ್ತದೆ. ಈ ರಾಶಿಗೆ ಶುಕ್ರ ಉಚ್ಚಾಗ್ತಾನೆ, ಗುರು ಸ್ವಕ್ಷೇತ್ರ ಕಾರಕನಾಗ್ತಾನೆ ಮತ್ತು ದಶಮಾಧಿಪತಿ ಗುರುವಾಗ್ತಾನೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶುಭಫಲವನ್ನು ಈ ಒಂದು ರಾಶಿಯವರಿಗೆ ಕೊಡ್ತಾರೆ. ಯಾಕೆ ಅಂದರೆ ಇದು ಒಂದು ಜಲರಾಶಿಯಾಗಿರ್ತದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಸ್ವಲ್ಪ ಶೀತ, ಪಿತ್ತ, ಕಫ ಹೀಗೆ ಶೀತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಆರೋಗ್ಯದಲ್ಲಿ ಇರತಕ್ಕಂತಹದ್ದಿರುತ್ತೆ. ಮತ್ತು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಪಾರಾಗುವಂಥ ಯೋಗ ಬರುತ್ತೆ. ಮುಂದಿನ ಭವಿಷ್ಯದಲ್ಲಿ ಆರ್ಥಿಕ ಸಂಕಷ್ಟ ಇದೆ, ತುಂಬ ಇದೆ. ಅಂದರೆ ತಾವು ಸಾಲ ಮಾಡಿದ್ದೀರಿ, ಮನೆ ಕಟ್ಟಿದ್ದೀರಿ, ವಾಹನ ತೆಗೆದುಕೊಂಡಿದ್ದೀರಿ, ಜನರ ಹತ್ರನೂ ಕೆಲವು ಕಮಿಟ್ಮೆಂಟ್ಸ್ಗಳಿದೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀರಿ, ಬೇರೆ ಬೇರೆ ರೀತಿಯಲ್ಲಿ ನೀವು ಕಷ್ಟವನ್ನು ಅನುಭವಿಸಿದ್ದೀರಿ, ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಿದ್ರಿಂದ ನಿಮಗೆ ಆರ್ಥಿಕ ಸಂಕಷ್ಟ ಬಂದಿದೆ. ಆರ್ಥಿಕ ಸಂಕಷ್ಟ ಬಂದರೂ ಕೂಡ ನಿರ್ವಹಣೆ ಮಾಡಿಕೊಂಡು ಹೋಗುವಂಥ ಯೋಗ ಮುಂದೆ ಬರುತ್ತೆ. ಗುರುವಿನ ಒಂದು ಚಲನೆಯಿಂದ ಅನುಕೂಲ ಆಗುತ್ತೆ. ಈ ಮೀನರಾಶಿಯವರಿಗೆ ಸುಮಾರು 2.5 ವರ್ಷ ಹತ್ತಿರ ಆಗಿದೆ. ಇವರಿಗೆ ಶನಿಯ ಪ್ರಭಾವದಿಂದ ಅವರು ಒಳಗಾಗಿದ್ದಾರೆ. ಜನ್ಮನೆ ದ್ವಾದಶೆ ಮಂದೆ ಚತುರ್ಥೆ ನವ ಪಂಚಮೆ, ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನೀಶ್ವರನು ಧನಸ್ಥಾನಕ್ಕೆ ಶನಿ ದೃಷ್ಟಿ ಬಿದ್ದಾಗ ಆರ್ಥಿಕ ನಷ್ಟ ಆಗ್ತದೆ, ಆರೋಗ್ಯ ನಷ್ಟ ಆಗ್ತದೆ, ಧನ ನಷ್ಟ ಆಗ್ತದೆ, ಆಸ್ತಿ ನಾಶ ಆಗ್ತದೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ದೋಷಗಳು ಈ ಶನಿಯ ದ್ವಾದಶ ಭಾವದಿಂದ ಬರತಕ್ಕಂಥದ್ದಿರೋದ್ರಿಂದ ಶನಿ ಈ ಮೀನರಾಶಿಯವರಿಗೆ ಸಾಕಷ್ಟು ಸಂಕಷ್ಟಗಳಿರ್ತದೆ. ಆದರೆ ಇನ್ನೊಂದು ವಿಚಾರವನ್ನು ತೆಗೆದುಕೊಳ್ಬೇಕಾಗಿದೆ. ಮೀನರಾಶಿಯವರಿಗೆ ಶನಿ ಅಷ್ಟು ಕೆಟ್ಟದ್ದು ಮಾಡೋದಿಲ್ಲ. ಯಾಕೆ ಅಂತಂದರೆ ದ್ವಾದಶ ಭಾವದವು ಕೂಡ ಶನಿಯ ಸ್ವಕ್ಷೇತ್ರವಾಗಿರ್ತದೆ. ಈ ಮೀನರಾಶಿಯು ಕೂಡ ಗುರುವಿನ ಸ್ವಕ್ಷೇತ್ರವಾಗಿರ್ತದೆ. ಹಾಗಿದ್ದರಿಂದ ಗುರುವಿಗೂ ಶನಿಗೂ ಯಾವುದೇ ರೀತಿಯವಾಗಿರ್ತಕ್ಕಂಥ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಗುರುವಿಗೆ ಶನಿ ಸಮ, ಶನಿಗೆ ಗುರು ಸಮ. ಯಾಕೆ ಇವರು ಸಮಗ್ರಹ ಅಂತ ನಾವು ಚಿಂತನೆ ಮಾಡ್ತೀವಿ ಅಂದರೆ, ಗುರುವಿರು ಪೂರ್ಣವಾಗಿರ್ತಕ್ಕಂಥ ಪುಣ್ಯದ ಫಲವನ್ನು ಕೊಡ್ತಕ್ಕಂಥವನು ಗುರುನಾಗ್ತಾನೆ, ಪೂರ್ಣವಾಗಿರ್ತಕ್ಕಂಥ ಪಾಪದ ಕರ್ಮದ ಫಲ ಕೊಡ್ತಕ್ಕಂಥವನು ಶನಿ ಆಗ್ತಾನೆ. ಹಾಗಾಗಿ ಇದು ಸಮಗ್ರಹ. ಅಂದರೆ ಶನಿಗೆ ಗುರು, ಗುರುಗೆ ಶನಿ, ಪಾಪಕ್ಕೆ ಪುಣ್ಯ, ಪುಣ್ಯಕ್ಕೆ ಪಾಪ ಸಮ ಆಗ್ತದೆ. ಹಾಗಾಗಿ ಇದು ಸಮಭಾವದಲ್ಲಿ ಹೋಗ್ತದೆ, ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಬೇಕು. ಹೀಗೆ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಶನಿಯ ಪ್ರಭಾವದಿಂದ ಒಳಗಾಗಿರ್ತಕ್ಕಂಥ ಮೀನರಾಶಿಯವರು ಎಂಥ ಕಷ್ಟ, ನಷ್ಟ, ದುಃಖ, ಶೋಕ ಬಂದರೂ ಕೂಡ ಮುಂದಿನ ಒಂದು ಸಮಯದಲ್ಲಿ, ಕಾಲದಲ್ಲಿ ಅವರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಬೇಕಾಗಿದೆ. ಮತ್ತು ಅವರಿಗೆ ಆರ್ಥಿಕ ಸಂಕಟ ಎಷ್ಟೇ ಇದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಯೋಗ ಮುಂದೆ ಕೈಗೂಡಿ ಬರ್ತದೆ, ಯೋಗ ಕೂಡಿ ಬರ್ತದೆ ಅಂತ ಹೇಳಬೇಕು. ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಂದರೆ ಈ ರಿಯಲ್ ಎಸ್ಟೇಟು ಇರ್ತಕ್ಕಂಥವ್ರು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ಸು, ಪೆಟ್ರೋಲಿಯಂ ಇದಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಬರ್ತದೆ. ಅಂದರೆ ಆ ಒಂದು ಫೀಲ್ಡಲ್ಲಿ ದುಡ್ಡನ್ನು ತೊಡಗಿಸಿದವರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ, ಆರ್ಥಿಕವಾಗಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರ್ತದೆ. ಪಿತ್ರಾಹಿತ ಆಸ್ತಿ ವಿಚಾರ ಬಂದಾಗ ಪಿತ್ರಾಹಿತ ಆಸ್ತಿ ಸಿಗುವಂಥದ್ದು, ಪಿತ್ರಾಹಿತ ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದು, ಸಾಲ್ವ್ ಆಗ್ತಕ್ಕಂಥ ಯೋಗವು ಕೂಡ ಇರುತ್ತೆ. ತಂದೆ ತಾಯಿ ಆಸ್ತಿಯಲ್ಲಿ ಭಾಗ ಸರಿಯಾಗಿ ಸಿಗತಕ್ಕಂಥದ್ದು, ಮತ್ತು ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದು, ಶತ್ರು ಧ್ವಂಸ ಆಗುವಂಥ ಯೋಗವು ಕೂಡ ಈ ರಾಶಿಯವರಿಗೆ ಇರ್ತದೆ. ಹಾಗೆ ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಗುರು ವಿಕ್ರಮದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನು ಕೊಡ್ತಾನೆ. ಹಾಗಾಗಿ ಒಳ್ಳೆಯ ಶುಭಫಲಗಳು ಸಿಗುತ್ತೆ. ಮತ್ತು ವಿಕ್ರಮ ಸ್ಥಾನದಲ್ಲಿ ತೃತೀಯ ಭಾವದಲ್ಲಿರ್ತಕ್ಕಂತಹ ಗುರು ಅವರಿಗೆ ಒಳ್ಳೆಯ ಒಂದು ಸಂಬಂಧವನ್ನು, ಒಳ್ಳೆಯ ಒಂದು ಆತ್ಮೀಯರು, ಸಂಬಂಧಿಕರು, ರಕ್ತ ಸಂಬಂಧಿಕರು, ಸ್ನೇಹಿತರು ಎಲ್ಲ ಒಳ್ಳೆಯ ಒಂದು ಸಂಬಂಧವನ್ನು ಕಲ್ಪಿಸಿಕೊಡ್ತಕ್ಕಂಥ ಯೋಗವು ಕೂಡ ಗುರುವಿನ ಒಂದು ರಾಶಿಯ ಮೀನರಾಶಿಗೆ ಇರುತ್ತೆ ಅಂತ ಹೇಳೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು ಯೋಗಗಳು ಇರುತ್ತೆ. ಸ್ವಲ್ಪ ಸಮಯ ಕಾಲ ಅವಕಾಶ ತೆಗೆದುಕೋಬೇಕು. ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಮುಂದೆ ಗುರುವಿನ ಅನುಗ್ರಹ ಬಂದಾಗ, ಒಳ್ಳೆಯ ಶುಭಫಲ ಬಂದಾಗ ತೆಗೆದುಕೊಳ್ಳಿ. ಇವಾಗ ಈ ಶನಿಯ ಪ್ರಭಾವ 7 ಶನಿಯ ಪ್ರಭಾವ ಇರೋದ್ರಿಂದ ಯಾವುದೇ ಹೊಸ ಕೆಲಸ ಮಾಡುವಾಗ ಯೋಚನೆ ಮಾಡಿಕೊಂಡು ನೋಡಿ ಹೋಗಿ, ಮತ್ತು ಜಾತಕ ಪರಿಶೀಲನೆ ಮಾಡ್ಕೊಂಡು ಹೋಗಿ. ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ, ಮನೆ ಬದಲಾವಣೆ ಇವೆಲ್ಲ ಮಾಡುವಾಗ ಭಾಳ ಜಾಗೃತೆ ವಹಿಸಬೇಕು. ಯಾಕೆಂದರೆ 7 ಶನಿಯ ಪ್ರಭಾವ ಇರುತ್ತೆ. ಶತ್ರುಗಳೇ ಮಿತ್ರ ಆಗ್ತಾರೆ, ಪುತ್ರರು ಮಿತ್ರರಾಗ್ತಾರೆ, ಪುತ್ರರು ಶತ್ರುಗಳಾಗ್ತಾರೆ. ಹಾಗೆ ಎಲ್ಲರೂ ಕೂಡ ಶತ್ರುಗಳಾಗತಕ್ಕಂಥ ಯೋಗಗಳು ಕೂಡ ಬರ್ತದೆ. ಮಕ್ಕಳು ಶತ್ರುಗಳಾಗ್ಬೋದು, ತಂದೆ ತಾಯಿಗಳ ಶತ್ರುಗಳಾಗ್ಬೋದು, ಬಂಧು ಬಾಂಧವರ ಶತ್ರುಗಳಾಗ್ಬೋದು. ಯಾಕೆ ಅಂದರೆ ಶನಿಯ ಪ್ರಭಾವ, 7 ಶನಿಯ ಪ್ರಭಾವದಿಂದ ಈ ರೀತಿ ತೊಂದರೆಗಳು ಬರುವಂಥ ಸಾಧ್ಯತೆ. ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸವೇ ಗಮನ ಕೊಡಿ. ಅವರು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ನಿಮ್ಮ ಪೂರ್ವ ಪುಣ್ಯ ತುಂಬ ಚೆನ್ನಾಗಿದೆ. ಪೂರ್ವಜ ಮಾಡತಕ್ಕಂಥ ಪುಣ್ಯದ ಫಲದಿಂದ ನೀವು ಸುಖ ಉಪಭೋಗಗಳನ್ನು ಅನುಭವಿಸುವಂಥ ಯೋಗ. ಇದೆಲ್ಲ ರೀತಿಯ ಸುಖ ಶಾಂತಿ ನಿಮಗೆ ಮುಂದಿನ ಭಾಗದಲ್ಲಿ ಸಿಗ್ತದೆ ಅಂತ ಹೇಳೋದು ಭಾಳ ಸಂತೋಷವಾದ ವಿಚಾರ ಆಗಿರ್ತದೆ. ಆಯುಷ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಕತ್ತು ನೋವು, ಸೊಂಟು ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು ಈ ರೀತಿ ತೊಂದರೆಗಳು, ಸಣ್ಣ ಪುಟ್ಟದ್ದು BP, ಶುಗರ್ ಈ ಥರದ್ದು ವಯಸ್ಸಿನ ಪರಿಮಾಣದಲ್ಲಿ, ವಯಸ್ಸಿನ ಪರಿಮಿತಿಯಲ್ಲಿ ಬರುವಂಥ ಸಾಧ್ಯತೆ. ಬೇರೆ ತೊಂದರೆಗಳೇನು ನಿಮ್ಮ ಒಂದು ಭವಿಷ್ಯದಲ್ಲಿ ಇರೋದಿಲ್ಲ. ಶುಭಫಲಗಳೇ ಹೆಚ್ಚಿಗೆ ಆಗಿರ್ತದೆ. ಆದರೆ ಶುಭಫಲ ಬರಬೇಕು ಅಂತಂದರೆ ಶನಿ ಪ್ರಭಾವ, ಗುರುವಿನ ಅನುಗ್ರಹ ಎರಡೂ
ಸಮ್ಮಿಶ್ರವಾದಾಗ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಕಾಯಬೇಕು. ಬಂದಾಗ ನಾನು ಹೇಳ್ತೀನಿ, ಆವಾಗ ನೀವು ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇದೆ, ದಾಂಪತ್ಯ ಮನಸ್ತಾಪ ಕಲಹಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕುಳಿತು ಬಂದು ಮಾತಾಡಿ, ಪ್ರಾಜ್ಞರ ಜೊತೆ ಮಾತಾಡಿ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ತುಂಬ ದೊಡ್ಡದಾಗಿ ಆಗೋದಿಲ್ಲ, ಸಣ್ಣ ಪುಟ್ಟದಾಗಿ ಪರಿಹಾರ ಆಗುತ್ತೆ ಅಂತ ನಿಮಗೆ ನಾವು ಸೂಚನೆಯನ್ನು ಸಲಹೆಯನ್ನು ಕೊಡಬಹುದು. ಅಲ್ಲದೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ, ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಎಲ್ಲ ಇರುತ್ತೆ. ನಮಗೆ ಒಬ್ಬರು ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾರೆ, ಒಬ್ಬರು ಆರ್ಥಿಕವಾಗಿ ನಾವು ಬರಬೇಕಾದ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾರೆ, ಕೆಲವು ಕಳ್ಕೊಂಡು ದುಡ್ಡು ರಿಕವರಿ ಮಾಡೋಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅವರ ವೃತ್ತಿಯಲ್ಲಿ, ಅವರ ಉದ್ಯೋಗದಲ್ಲಿ, ಅವರವರು ಅಭಿವೃದ್ಧಿ ಬಗ್ಗೆ, ಅವರ ಕುಟುಂಬ ನಿರ್ವಹಣೆ ಬಗ್ಗೆ, ಅವರ ಜೀವನದ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಮಾಡೋದು ತಪ್ಪಲ್ಲ, ಮಾಡಲೇಬೇಕು. ಇದು ಮನುಷ್ಯನ ಸಹಜ ಧರ್ಮ, ಸಹಜ ಗುಣವಾಗಿರ್ತದೆ. ಅದು ವ್ಯಕ್ತಿಗತವಾಗಿ ಪ್ರತಿಯೊಬ್ಬರು ಮಾಡಬೇಕು. ಅದರಲ್ಲಿ ಸ್ವಲ್ಪ ನಿಮಗೆ ಏರ್ಪೇರ್ ಆಗ್ಬೋದು, ಆದರೂ ಕೂಡ ಊಟ ತಿಂಡಿ ಬಟ್ಟೆ ಜೀವನಕ್ಕೆ ನಿಮಗೆ ಯಾವತ್ತೂ ಕೂಡ ಕೊರತೆ ಆಗಲ್ಲ ಅಂತ ನಾವು ನಿಮಗೆ ಸೂಚನೆಯನ್ನು ಸಲಹೆಯನ್ನು ಕೊಡಬಹುದು. ಆದರೂ ನಿಮ್ಮಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿದೆ, ನಿಮ್ಮ ಮಾತು ಮತ್ತು ವಿಚಾರ ನೇರವಾಗಿ ಇರ್ತದೆ. ನೇರವಾದ ನಡೆ, ನೇರವಾದ ನುಡಿ, ನೇರವಾದ ವಿಚಾರ, ಕನ್ನಡಿಯ ಥರ ನಿಮ್ಮ ವ್ಯವಹಾರ ಇರ್ತದೆ. ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ದೊರಕುತ್ತೆ. ಆದರೆ ಜಾಗ್ರತೆ ವಹಿಸಬೇಕು. ಶನಿಯ ಪ್ರಭಾವ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ 6.5 ಶನಿ ಇದೆ, ಗುರುವಿನ ಅನುಗ್ರಹ ಇಲ್ಲ. ರಾಹು ಬೇರೆ ಆ ಜಾತಕದಲ್ಲೇ ಇದ್ದಾನೆ, ಅಂದರೆ ಆ ರಾಶಿಯಲ್ಲಿ ಇದ್ದಾನೆ. ಕೇತುವನ್ನು ಕೂಡ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ಯಾವುದೇ ಒಂದು ವ್ಯವಹಾರವನ್ನು ಮಾಡುವಾಗ, ಬೇರೆ ಹತ್ರ ಯಾವುದೇ ಕಮಿಟಿ ಆಗುವಾಗ, ಸಾಲ ಕೊಡುವಾಗ, ಮತ್ತು ನೀವು ಸ್ಯೂರಿಟಿ ಹಾಕುವಾಗ, ಯಾವುದೇ ಒಂದು ವಿಚಾರಗಳನ್ನು ಮಾತಾಡುವಾಗ ಬಹಳ ಜಾಗ್ರತೆಯಿಂದ ಮಾತಾಡಬೇಕು. ಅಪ್ಪಿತಪ್ಪಿ ಸ್ವಲ್ಪ ಏನೋ ಕಮಿಟ್ಮೆಂಟ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಜೀವನದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಮಾನ ನಷ್ಟ ಆಗ್ಬೋದು, ಧನ ನಷ್ಟ ಆಗ್ಬೋದು, ವ್ಯಾಪಾರ ನಷ್ಟ ಆಗ್ಬೋದು, ಆರ್ಥಿಕ ನಷ್ಟ ಆಗ್ಬೋದು. ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ, ಜಾಗ್ರತೆ, ಹುಷಾರಾಗಿರಬೇಕು. ಅದರಿಂದ ನಿಮ್ಮ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗ್ತದೆ. ಒಂದು ವೇಳೆ ನಿಮಗೆ ತೊಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಜೊತೆಗೆ ಹತ್ತಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರೆಯಿಂದ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟ ದುಃಖ ಶೋಕಗಳೆಲ್ಲವೂ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ, ವಸ್ತುವನ್ನ ಧನಕನಕ ಈಶ್ವರಗಳು ನಿಮ್ಮನೆ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.